ಮುಂದಿನ ಆಯವ್ಯಯದಲ್ಲಿ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಭರವಸೆ ನೀಡಿದರು. ಕಾರವಾರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಾರವಾರ, ಲೋಕೋಪಯೋಗಿ ಇಲಾಖೆ ಆಯೋಜಿಸಲಾಗಿದ್ದ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ನಿರ್ಮಿಸಿರುವ 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ವೈದ್ಯಕೀಯ ಕಾಲೇಜುಗಳನ್ನು ನಿರ್ಮಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ 2016ರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಲಾಗಿತ್ತು. ಇಂದು 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದು ನಿರ್ಮಿಸಲಾಗಿದೆ. ಈ ಮೊದಲು ಇಲ್ಲಿನ ಜನರು ಉನ್ನತ ಮಟ್ಟದ ಚಿಕಿತ್ಸೆಗಾಗಿ ಉಡುಪಿ, ಮಂಗಳೂರು, ಹುಬ್ಬಳ್ಳಿಗೆ ಹೋಗುತ್ತಿದ್ರು. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದಿನ ಆಯವ್ಯಯದಲ್ಲಿ ಮಂಜೂರು ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ರು. ಒಂದು ಜಿಲ್ಲಾ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜಿಲ್ಲೆನಲ್ಲೂ ಕೂಡ 2016ರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ದೇಶಪಾಂಡೆ ಅವರು ಜಿಲ್ಲಾ ಮಂತ್ರಿಯಾಗಿದ್ದಾಗ ನಾವು ಈ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಮಾಡಿದೋ. ಆದರೆ ಆಸ್ಪತ್ರೆ ಆಗಿರಲಿಲ್ಲ. ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಸುಮಾರು 200 ಕೋಟಿ 198 ಕೋಟಿ 200 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರೋವರೆಗೆ ರೋಗಿಗಳು ಹುಬ್ಬಳ್ಳಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇತ್ತು. ಈ ಆಸ್ಪತ್ರೆ ಆದಮೇಲೆ ಹುಬ್ಬಳ್ಳಿಗೆ ಹೋಗೋದು ಕೂಡ ತಪ್ತದೆ, ಮಂಗಳೂರಿಗೆ ಹೋಗೋದು ಕೂಡ ತಪ್ತದೆ, ಉಡುಪಿಗೆ ಹೋಗೋದು ಕೂಡ ತಪ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸತೀಶ್ ಶೈಲ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ಒತ್ತಾಯ ಮಾಡಿದ್ರು. ನಾನು ಬಜೆಟ್ ಪ್ರಿಪ್ರೇಷನ್ನಲ್ಲಿದ್ದೆ, ಆದರೂ ಕೂಡ ಭಾನುವಾರ ಬರ್ರಿ ಅಂತೇಳಿ ಒತ್ತಾಯ ಮಾಡೋದರಿಂದ ಇವತ್ತು ಬಂದು ಇದನ್ನು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಇನ್ನೊಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಆ ಬೇಡಿಕೆ ಏನಪ್ಪ ಅಂತಂದರೆ, ನಾವು ಕಾರವಾರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ನೀವೆಲ್ಲ ಚಪ್ಪಾಳೆ ತಟ್ಟೋದು ನೋಡಿದ್ರೆ ನಿಮ್ಮ ಆಸೆಯೂ ಕೂಡ ಅದೇ ಇದೆ ಅಂತೇಳಿ ನನಗನ್ಸುತ್ತೆ. ಕಾರವಾರಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮುಂದಿನ ಆಯವ್ಯಯದಲ್ಲಿ ಮಂಜೂರು ಮಾಡ್ತೇನೆ. ಪ್ರತಿ ಜಿಲ್ಲೆಯಲ್ಲಿಯೂ ಬಡವರಿಗಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸ್ಥಾಪಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಕ್ಯಾನ್ಸರ್ ಯೂನಿಟ್ ಒಂದನ್ನ ಕಾರವಾರದಲ್ಲಿ ಸ್ಥಾಪಿಸಲಾಗುವುದು. ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ವೈದ್ಯಕೀಯ ವ್ಯವಸ್ಥೆಯನ್ನೊದಗಿಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 22 ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದು, ಮುಂದಿನ ದಿನದಲ್ಲಿ ಕೋಲಾರ, ಪುತ್ತೂರು, ಬಿಜಾಪುರಗಳಲ್ಲಿ ಕಾಲೇಜು ನಿರ್ಮಿಸಲಾಗುವುದು ಎಂದರು. ಇಲ್ಲಿ ಕ್ಯಾನ್ಸರ್ ಯೂನಿಟ್ ಕೂಡ ಆಗ್ತದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದರಿಂದ ಎಲ್ಲ ಫೆಸಿಲಿಟೀಸು ಕೂಡ
ಶುಶ್ರೂಷೆಗಳು ಏನೇನು ಮಾಡ್ತೀವಿ, ಚಿಕಿತ್ಸೆಗಳನ್ನು ಏನೇನು ಮಾಡ್ತೀವಿ, ಆ ಎಲ್ಲ ಚಿಕಿತ್ಸೆಗಳು ಕೂಡ ಜಿಲ್ಲಾ ಕೇಂದ್ರದಲ್ಲಿ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅದಕ್ಕೋಸ್ಕರನೇ ಮಾಡಿದ್ದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಈಗ ಬಾಗಲಕೋಟೆಯಲ್ಲೂ ಕೂಡ ಪ್ರಾರಂಭ ಆಗುತ್ತೆ, ಕೋಲಾರದಲ್ಲೂ ಕೂಡ ಪ್ರಾರಂಭ ಆಗುತ್ತೆ, ಪುತ್ತೂರಿನಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಅದಾದ ಗ್ಯಾರಂಟಿಗಳಿಂದ ಸರ್ಕಾರದ ಬಳಿ ಹಣವಿಲ್ಲ ಎಂದು ವಿರೋಧ ಪಕ್ಷದವರು ಟೀಕಿಸುತ್ತಿದ್ದಾರೆ. ಆದರೆ ನಮ್ಮ ಅಭಿವೃದ್ಧಿಯ ಪಯಣ ನಿರಂತರವಾಗಿ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ 2,954 ಕೋಟಿಗಳನ್ನ ಇಲ್ಲಿಯವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ವ್ಯಯಿಸಲಾಗಿದೆ. ರಾಜ್ಯದಲ್ಲಿ ಸುಮಾರು 1,18,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಲಾಗಿದೆ. ಬಿಜೆಪಿಯವರು ನಮ್ಮ ಜನಪರ ಯೋಜನೆಯನ್ನ ಟೀಕಿಸುತ್ತಾರೆ, ಅಭಿವೃದ್ಧಿಯಾಗುತ್ತಿಲ್ಲವೆಂದು ದೂರುತ್ತಿದ್ದಾರೆ. ಬಿಜೆಪಿಯವರು ತಮ್ಮ ಅವಧಿಯಲ್ಲಿ ಇಲ್ಲಿನ ಸೇತುವೆ ಯೋಜನೆಯನ್ನ ಪೂರ್ಣಗೊಳಿಸಲಿಲ್ಲ. ನಮ್ಮ ಸರ್ಕಾರ ಉಳುಗ ಕೆರವಡಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಯೋಜನೆಯನ್ನ ಆದ್ಯತೆ ಮೇಲೆ ಪೂರ್ಣಗೊಳಿಸುತ್ತೇವೆ ಎಂದರು. ಮುಖ್ಯವಾಗಿ ಬಡವರಿಗೆ, ಮಧ್ಯಮ ಜನರಿಗೆ, ಸಾಮಾನ್ಯ ಜನರಿಗೆ ಇದರಿಂದ ಖಂಡಿತವಾಗಿ ಹೆಚ್ಚಿನ ಲಾಭ ಆಗಿದೆ ಅಂತ ಭಾವಿಸ್ತೇವೆ. ಆರ್ಥಿಕವಾಗಿ ಸಂಪದ ಜನ ಎಲ್ಲೇ ಹೋಗಲಿಕ್ಕೂ ಸಾಧ್ಯ. ಆದರೆ ಮಧ್ಯಮ ಜನರಿಗೆ, ಬಡವರಿಗೆ ಭಾಳ ಕಷ್ಟ. ಹಾಗಾಗಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮಾಡಿ. ಆದರೆ KLS ಸೊಸೈಟಿಯವರು ಅದನ್ನು ಮಾಡಲಿಕ್ಕೆ ನಿರಾಕರಿಸಿದ ಮೇಲೆ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಇದನ್ನು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕಂದಾಗ ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಬಜೆಟ್ನಲ್ಲೇ ಘೋಷಣೆ ಮಾಡಿದರು. ಇದು ಇವತ್ತು ನನಗೆ ನೆನಪಿದೆ. ಮತ್ತು ಆ ಬಜೆಟ್ನಲ್ಲಿ ಘೋಷಿಸಿದಂಥ ಈ ಮೆಡಿಕಲ್ ಕಾಲೇಜ್ ಇವತ್ತು 7 ರಿಂದ 8 ವರ್ಷ ತುಂಬಿದೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಇರ್ತಕ್ಕಂಥದ್ದು. ನಾವು ಪ್ರವಾಸ ಮಾಡಿದಾಗ ಕಂಡಿದ್ದು ಜನರ ಆರ್ಥಿಕವಾದಂಥ ಮುಗ್ಗಟ್ಟು. ಬೆಲೆಗಳು ಗಗನಕ್ಕೋಯ್ತು, ಆದಾಯ ಪಾತಾಳಕ್ಕೋಯ್ತು. ಇದಕ್ಕೇನಾದ್ರು ಮಾಡಿ ಸಹಾಯ ಮಾಡಬೇಕಲ್ಲ ನಾವು. ಅದಕ್ಕೋಸ್ಕರ ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನು ಕೊಟ್ಟು 55,000 ಕೋಟಿ ರೂಪಾಯಿಯಷ್ಟು ಉಚಿತವಾಗಿ ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಅಲ್ಲದೆ ತಾಯಂದಿರು ಉಚಿತವಾಗಿ ಪ್ರಯಾಣವನ್ನು ಮಾಡಲಿ, ಎಲ್ಲ ನಿಮ್ಮ ಮನೆಯಲ್ಲಿ ಬೆಳಕಾಗಲಿ 200 ಯೂನಿಟ್ವರೆಗೂ. ನಮಗೆ ಈಗ ಏನಿಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಲೇಬೇಕು. ಅದರ ನಂತರ ನಮಗೆ ಹೊನ್ನಾವರದಲ್ಲೂ ಒಂದು ಬೇಕು, ಸಿರ್ಸಿಲೂ ಒಂದು ಬೇಕು. ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ, ನಮಗೆ ಅವಶ್ಯಕತೆ ಇರ್ತದೆ. ಇನ್ನು ಮುಂದಿನ ದಿನದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡಿ ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ನಾವು ಒಂದು ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಲೋಕಾಭಿರಾಮದ ಮಾತು ಒಂದೆಡೆಯಾದ್ರೆ ನಾಡದೊರೆಯ ಎದುರು ವಾಸ್ತವ ಅಂಶ ತೆರೆದಿಡುವ ಸ್ಥಳೀಯ ಜನಪ್ರತಿನಿಧಿ. ಇದು ಈಗ ಸಾಧ್ಯವಿಲ್ಲ, ಮನಸ್ಸು ಮಾಡಿದ್ರೆ ಆಗುತ್ತೆ. ಹೀಗೆ ಮಾತಿಗೆ ಪ್ರತಿ ಮಾತು. ಸಭಿಕರಿಂದ ಒಮ್ಮೆ ಚಪ್ಪಾಳೆ, ಇನ್ನೊಮ್ಮೆ ನಗು. ಇದು ರವಿವಾರ ಮಂಜುಗುಣಿಯಲ್ಲಿ ನಡೆದ ನೂತನವಾಗಿ ನಿರ್ಮಾಣವಾದ ಗಂಗಾವಳಿ ಸೇತುವೆಯ ಉದ್ಘಾಟನಾ ಸಮಾರಂಭದ ದೃಶ್ಯ. ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕದ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ನೂತನ ಸೇತುವೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡುತ್ತಾರೆಂದು ಘೋಷಿಸಿದಾಗ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ನಾನು ಮಾತನಾಡುತ್ತೇನೆ ಎಂದರು. ಸಿದ್ದರಾಮಯ್ಯನವರೇ ನೇರವಾಗಿ ನೀವು ಮಾತನಾಡಿ ಎಂದು ಶಾಸಕರಿಗೆ ತಿಳಿಸಿಬಿಟ್ರು. ತಕ್ಷಣ ಮಾತನ್ನ ಪ್ರಾರಂಭಿಸಿದ ಶಾಸಕ ದಿನಕರ್ ಶೆಟ್ಟಿ ಧಾರ್ಮಿಕ ಕ್ಷೇತ್ರ ಪ್ರವಾಸಿ ತಾಣದ ಗೋಕರ್ಣದ ಗ್ರಾಮ ಪಂಚಾಯತ್ ಅನ್ನ ಮೇಲ್ದರ್ಜೆಗೇರಿಸಬೇಕು. ಈ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೆ, ಆದ್ರೆ ಜನಸಂಖ್ಯೆ ಕಡಿಮೆ ಎಂಬ ಕಾರಣಕ್ಕೆ ಕೈಬಿಡಲಾಗುತ್ತಿದೆ. ದಿನಕ್ಕೆ 50,000 ಜನರು ಭೇಟಿ ನೀಡುವ ಸ್ಥಳಕ್ಕೆ ಪ್ರಮುಖವಾಗಿ ಸ್ವಚ್ಛತೆ ನಿರ್ವಹಣೆ ಸವಾಲಿನ ಕೆಲಸ. ಇದಕ್ಕೆ ಅಗತ್ಯ ಅನುದಾನ ಮತ್ತಿತರ ಅಭಿವೃದ್ಧಿ ಕಾರ್ಯಕ್ಕೆ
ಪಟ್ಟಣ ಪಂಚಾಯತ್ ಅಗತ್ಯ ಎಂದರು. ಈ ಕ್ಷೇತ್ರಕ್ಕೆ ಸಂಪರ್ಕ ಬೆಸೆಯುವ ಸೇತುವೆ ಉದ್ಘಾಟನೆ ಮಾಡಿದ್ದೀರಿ, ಅದರಂತೆ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೇರಿಸಿ ಎಂದರು. ಅನಂತ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ನಾನು ಮನವಿಯನ್ನು ಮಾಡಿದೆ, ಸರ್ ದಯವಿಟ್ಟು ನನಗೂ 1 ನಿಮಿಷ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡಿ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರೀತಿಯಿಂದ ಮಾತಾಡ್ರಿ, ಅವರು ಮಾತಾಡಬಾರ್ದು ಯಾಕೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಿದಕ್ಕಾಗಿ ಮತ್ತೊಮ್ಮೆ ಸರ್ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾರ್ಟಿಗೆ ಬರೋದು ಬೇರೆ, ಬಿಜೆಪಿನೇ ಹಾಗೆ, ಒಬ್ಬರು ಇದ್ರು ಸಹ ಅವರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅನ್ನುವಂಥದ್ದಲ್ಲ. ಸರ್ ನನ್ನ ಮನವಿ ಏನಂತ ಹೇಳಿದ್ರೆ, ಈ ಒಂದು ಸೇತುವೆ ಆದ ನಂತರ ಇದರ ಹತ್ತಿರದಲ್ಲೇ ಗೋಕರ್ಣ ಇದೆ ಸರ್. ಇದ್ರ ಗೋಕರ್ಣ ಸಮೀಪ ಇದೆ ಎನ್ನುವಂಥದ್ದನ್ನ ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಸರ್ ಗೋಕರ್ಣದಲ್ಲಿ 33 ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಇಲ್ಲಿ ತನಕನೂ ಅದು ಗ್ರಾಮ ಪಂಚಾಯತ್ ಆಗೇ ಇದೆ. ನಾನು ಜೂನ್ನಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇರುವುದರಿಂದ ಗೋಕರ್ಣ ಪಟ್ಟಣ ಪಂಚಾಯತ್ ಮಾಡಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಘೋಷಿಸಿದ್ರು. ವೇದಿಕೆಯಲ್ಲಿ ಕುಳಿತ ಶಾಸಕ ದಿನಕರ್ ಶೆಟ್ಟಿ ಮನಸ್ಸು ಮಾಡಿದ್ರೆ ಆಗುತ್ತದೆ ಎಂದಾಗ ಆಗುವುದಿಲ್ಲ ಎಂದು ಪುನರುಚ್ಚರಿಸಿದ್ರು. ಮತ್ತೊಮ್ಮೆ ಶಾಸಕ ದಿನಕರ್ ಶೆಟ್ಟಿ ಪ್ರಸ್ತಾಪಿಸಿದಾಗ ಚುನಾವಣೆ ಮುಂದಿನ ಡಿಸೆಂಬರ್ನಲ್ಲಿ ಮಾಡಿ ಎಂದರು. ಈ ವೇಳೆ ಗರಂ ಆದ ಸಿದ್ದರಾಮಯ್ಯ, ನಿಮ್ಮ ಎದುರು ಚುನಾವಣೆ ಡಿಸೆಂಬರ್ನಲ್ಲಿ ಆಗಲಿ ಎನ್ನುತ್ತಾರೆ. ಶಾಸಕರು ಅಧಿವೇಶನದಲ್ಲಿ ಬೇಗನೆ ಚುನಾವಣೆ ಮುಗಿಯಲಿ ಎನ್ನುತ್ತಾರೆ. ಅಲ್ಲೊಂದು ಮಾತು, ನಿಮ್ಮ ಹತ್ತಿರ ಇನ್ನೊಂದು ಮಾತು ಆಡುತ್ತಾರೆ ಎಂದು ಗುಡುಗಿದ್ರು. ನಂತರ ಚುನಾವಣೆ ಪ್ರಕ್ರಿಯೆ ಮುಗಿದ ಬಳಿಕ ಗೋಕರ್ಣ ಪಟ್ಟಣ ಪಂಚಾಯತ್ ಮಾಡುತ್ತೇವೆ ಎಂದು ಘೋಷಿಸಿದ್ರು. ಹಾಲಕ್ಕಿ ಸಮಾಜದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕುರಿತು ಹಾಲಕ್ಕಿ ಸಮಾಜದವರು ಮನವಿ ಸಲ್ಲಿಸಿದ್ದನ್ನ ಪ್ರಸ್ತಾಪಿಸಿ ಈ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿತ್ತು. ಆದರೆ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಎಂದ ಮುಖ್ಯಮಂತ್ರಿಗಳು ಮತ್ತೆ ಶಾಸಕ ದಿನಕರ್ ಶೆಟ್ಟಿ ಅವರತ್ತ ಮುಖ ಮಾಡಿ ನಿಮ್ಮ ಸರ್ಕಾರವೇ ಮಾಡಿದ್ದು ಎಂದು ಮಾತಿನ ಬಾಣ ಬಿಟ್ಟರು. ಆದರೆ ಶಾಸಕರು ಮಾತ್ರ ಮತ್ತೆ ಪ್ರಸ್ತಾಪನೆ ಕಳುಹಿಸಿ ಎಂದು ಕುಟುಕಿದ್ರು. ಹೀಗೆ ಹಲವು ಗಂಭೀರ ವಿಷಯಗಳಾದ್ರೂ ಹಾಸ್ಯ ರೂಪದಲ್ಲಿ ಪ್ರಸ್ತಾಪವಾಗಿದ್ದು ಕಾರ್ಯಕ್ರಮದಲ್ಲಿ ಕಂಡುಬಂತು. ಮನಸ್ಸು ಮಾಡಿದ್ರು ಆಗಲ್ರಿ, ನಿಮಗೇನ್ ಗೊತ್ತಿಲ್ಲ, ಇಲ್ಲ ಆಗಲ್ಲ. ಇಸಿ ರಿಸರ್ವೇಶನ್ ಆಗ್ಬೇಕಲ್ವಾ, ಆಮೇಲೆ ಏರಿಯಾ ಫಿಕ್ಸ್ ಆಗ್ಬೇಕಲ್ಲ, ಅವೆಲ್ಲ ಆಗ್ಬೇಕಾದ್ರೆ ಚುನಾವಣೆ ಯಾವಾಗ ಮಾಡೋದು? ಡಿಸೆಂಬರ್ಗೆ ಮಾಡಕ್ ನೀವು ಸುಮ್ಮನೆ ಇರ್ಬೇಕಲ್ಲ. ನೀವು ಅಲ್ಲಿ ಒಂದು ಮಾತಾಡ್ತೀರಿ, ಇಲ್ಲಿ ಒಂದು ಮಾತಾಡ್ತೀರಿ, ಅಲ್ಲಿ ಅಸೆಂಬ್ಲಿನಲ್ಲಿ ಒಂದು ಮಾತಾಡ್ತಾರೆ, ಇಲ್ಲಿನೇ ಬೇರೆ ಮಾತಾಡ್ತಾರೆ. ಅಲ್ಲಿ ಡಿಸೆಂಬರ್ನಲ್ಲಿ ಯಾಕೆ ಈಗಲೇ ಚುನಾವಣೆ ಮಾಡಿ ಅಂತ ಹೇಳ್ತಾರೆ. ನಾವು ಜೂನ್ ಒಳಗಡೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಮಾಡ್ತೇವೆ. ಡಿಲಿಮಿಟೇಷನ್ ಆಗಬೇಕು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.